ತುಕ್ಕಿಡದ ಕಬ್ಬಣನ ಬೇಕಾದ್ರೆ ಸರಿ ಮಾಡ್ಬೋದಂತೆ, ತುಕ್ಕಿಡದ ಆಲೋಚನೆ ಇದೆಯಲ್ಲ ಅದನ್ನ ಯು ಕಾಂಟ್ ಚೇಂಜ್ ಇಟ್ ಅಂತ. ಹಂಗೆ ನಮ್ದು ನಿಮ್ದು ಲೆಕ್ಕಾಚಾರ, ನಾವು ನಮ್ಗೇನು ನಮ್ಮ ದಾಖಲೆಗಳಲ್ಲಿದೆ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ನೀವು ಕೊಟ್ಟಿರೋದು 8,000 ಕೋಟಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. 8,033 ಕೋಟಿ ಅವ್ರು ಕೊಟ್ಟಿದ್ದೀರಿ, ಸಬ್ಟೆಂಟ್ 3,122 ಕೋಟಿ, 11,000 ಇದನ್ನ ಇಲ್ಲಿ ಸಂಪಾದನೆ ಮಾಡಿ ಕಟ್ಟಿರೋದು ದುಡ್ಡು ಇಟ್ ಇಸ್ ನಮ್ಮ ಗ್ರಾಹಕರದು, ರಾಜ್ಯದ ಇದು. ನೀವು ಸೆಂಟ್ರಲ್ ಗೌರ್ಮೆಂಟ್ ಸರ್ ಸಭಾಧ್ಯಕ್ಷರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಸರ್, ಇದನ್ನ ಅಗ್ರಿಮೆಂಟ್ ಆಗಿರೋದು ಯಾವ ರೀತಿ ಸರ್? 30-20, ಕೆಲವರಲ್ಲಿ 30-20, ಕೆಲವರಲ್ಲಿ 20-25% ಈಕ್ವಿಟಿಗಳು ತೊಗೊಳ್ಳುವಂಥದ್ದು 20-25%, ಕೆಲವರಲ್ಲಿ ಕೇಂದ್ರ ಸರ್ಕಾರ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ 20%. ಸರ್ ಈ ರೀತಿ ಹಂಚಿಕೆಯನ್ನು ಮಾಡ್ಕೊಂಡಿರುವಂತದ್ದು ಪ್ರಾಜೆಕ್ಟ್ಸ್ ಆಗಿರುವಂತದ್ದು ಇದೆ. ಇಡೀ ಇಲ್ಲೂ ಬೆಂಗಳೂರಿಗೆ ಮಾತ್ರ ವಿಶೇಷವಾಗಿರುವಂತದ್ದಲ್ಲ, ಇಡೀ ಭಾರತದಲ್ಲೇ ಇವತ್ತು ಒಂದು ಏಜೆನ್ಸಿಗೆ ವಯಬಿಲಿಟಿ ಗ್ಯಾಪ್ ಫಂಡ್ ಅನ್ನು ಕೊಟ್ಟು 50% ಅನ್ನ ಸಾಲದಲ್ಲಿ ತಗೊಂಡು ಅದನ್ನ ಬರ್ಸ್ಲಿಕ್ಕೆ ಪ್ರಯಾಣಿಕರ ದರದಿಂದ ಅಲ್ಲ, ಪ್ರಾಬ್ಲಮ್ ಏನು ಅಂದ್ರೆ ಪ್ರಯಾಣಿಕರು ದರ ಕಟ್ತಾರಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಸೇರಿರೋದು ಅಂತಾರೆ. ಬೇಸರ ಏನಿದೆ ನಮ್ ಸಲ ಏನಂದ್ರೆ ಗ್ರಾಹಕರು ಕಟ್ಟೋದು ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಏನ್ ಭಾಗವಹಿಸಬೇಕಾಗಿದೆಯೋ, ಯಾವ ಪರ್ಸೆಂಟೇಜ್ ನಲ್ಲಿ ಭಾಗವಹಿಸಬೇಕಾಗಿದೆಯೋ ಅಷ್ಟೇ ಭಾಗವಹಿಸ್ತಿದ್ದಾರೆ. ಕೇಂದ್ರ ಸರ್ಕಾರ ಏನ್ ಅಗ್ರೀಡ್ ಪರ್ಸೆಂಟೇಜ್ ಏನಿದೆಯೋ ಅಷ್ಟರಲ್ಲೇ ಭಾಗವಹಿಸ್ತಿದ್ದಾರೆ. ಕೆಲವರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ಪ್ರೊವೈಡಿಂಗ್ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ ಬರೀ 20% ಕೊಡ್ತಿದೆ. ಕೆಲವು ಫೇಸ್ ನಲ್ಲಿ ರಾಜ್ಯ ಸರ್ಕಾರ 25 ಕೊಡ್ತಿದ್ದಾರೆ, ಕೇಂದ್ರ ಸರ್ಕಾರ 25 ಕೊಡ್ತಿದ್ದಾರೆ. ಈ ರೀತಿ ಹಂಚಿಕೆನಲ್ಲಿ ಇರಬಹುದೇ ಹೊರತು ವಿತ್ ಅಗ್ರೀಡ್ ಪ್ರಿನ್ಸಿಪಲ್ಸ್ ಜನ ಕೊಡೋದನ್ನು ನಾವು ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಅಂತ ಲೆಕ್ಕ ತೊಳಕ್ ಹೋದ್ರೆ BMRCL ಇಸ್ ಬಿನ್ ಕ್ರಿಯೇಟೆಡ್ ವಿತ್ ಜಾಯಿಂಟ್ ಪಾರ್ಟಿಸಿಪೇಷನ್. ಆಯ್ತು, ಅದ್ರಲ್ಲಿ ಹೇಳಿ ನಿಮ್ಗೆ ಲಾಸ್ ಇದೆ, ಜನರ ಬಗ್ಗೆ ತಪ್ಪು ಮಾಹಿತಿನ ಕೊಡ್ತಿದ್ದಾರೆ. ಸರ್ಕಾರ ತಪ್ಪು ಮಾಹಿತಿಯನ್ನು ಕೊಟ್ಟು ಸರ್ಕಾರ ಏನ್ ಹೇಳಿದೆ, ಇನ್ಕ್ಲೂಡಿಂಗ್ ಯು ಆಲ್, ನಮ್ಮ ರಾಜ್ಯದ ಎಲ್ಲಾ ಜನತೆ ಸೇರಿದ್ರೆ ಅದು ಕರ್ನಾಟಕ. ಅದೇ ಸೇರುತ್ತೆ ಸರ್, ಲಾಸ್ ಅಂಡ್ ಪ್ರಾಬ್ಲಮ್ ಏನಂತ ಹೇಗೆ ಸರ್? ಪ್ರಾಬ್ಲಮ್ ಏನಾಗಿದೆ? ಸುಮ್ಮನೆ ಬರೇ ಒಂದು ಲಾಸ್ ಇದೆ, ಚೆನ್ನಾಗಿ ಹೋದ್ರೆ ಸಾಕು. ಅದು ಬಿಟ್ಟು ಇದೆಲ್ಲ ಅಲ್ಲ, ಇಷ್ಟು ಕನ್ಸ್ಟ್ರಕ್ಟ್ ಅದಕ್ಕೆ ಏನ್ ಸಂಬಂಧ ಇದೆ? ಡೆವಲಪ್ಮೆಂಟ್ ಆಗ್ಬೇಕಷ್ಟೇ. ಅದು ಏನಾಯ್ತು ಅದರಲ್ಲಿ? ಅಪೋಸಿಷನ್ ನಾವು ಯಾವ್ದನ್ನು ಅಟ್ಯಾಕ್ ಮಾಡದೇನೆ ಇಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಡಿಸ್ಕಷನ್ ಏನು ಆಕ್ಟ್ ಮಾಡ್ತಿದೀವಿ, ಒಟ್ಟು ಒಂದು ಸಮಸ್ಯೆ ಬಗೆಹರಿಲ್ಲ ಅನ್ನೋದಕ್ಕೋಸ್ಕರ ನಾವೇನ ನೋಡಿ. ಅದು ರಾಜ್ಯ ಸರ್ಕಾರದಲ್ಲೂ ಕೂಡ ಅಶ್ವಥ್ ಅವರೇ, ರಾಜ್ಯ ಸರ್ಕಾರದಲ್ಲೂ ಕೂಡ ರಾಜಕೀಯ ಮಾಡಕ್ ಅಶ್ವಥ್ ಅವರೇ ನೋಡಿ, ರಾಜ್ಯ ಸರ್ಕಾರ ಆದರೂ ಕೇಂದ್ರ ಸರ್ಕಾರ ಆದ್ರೂ ಕೂಡ ಎಲ್ಲ ಕೂಡ ಜನರ ತೆರಿಗೆ ಹೌದಾ? ಅಷ್ಟೇ ಮುಗೀತು. ಅದಕ್ಕೆ ಇದನ್ನ ಹಿಡ್ಕೊಂಡು ಎಂತ ಮಾತಾಡುದನ್ನು? ಈ ರೀತಿ ನೀವು ಇನ್ನು ಎಷ್ಟು ಉದ್ದಕ್ಕೆ ಮೆಟ್ರೋ ಬರಬೇಕು ಅಥವಾ ಇನ್ನೆಷ್ಟು ಉದ್ದಕ್ಕೆ ಅದನ್ನು ತಗೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಚರ್ಚೆ ಮಾಡಿ. ಎಷ್ಟು ಕೊಟ್ಟಿದ್ದಾರೆ? ಆಯ್ತು, ನಮ್ಮ ಎಕ್ಸ್ಚೆಕರ್ ಇಂದ ಈಗ ಕರ್ನಾಟಕ ರಾಜ್ಯದಿಂದ ಹೋಯ್ತು, ನಿಮ್ಗೆ ಹೆಮ್ಮೆ ಅಲ್ವಾ? ನಿಮ್ಗೆ ಲಾಸ್ ಆಗ್ಬೇಕು, ಟೆನ್ಷನ್ ಆಗ್ಬೇಕು, ಲೋನ್ ಕೊಟ್ಟಿದ್ದು ಹೇಗೆ ಡೆವಲಪ್ ಮಾಡ್ಬೇಕು ಆಲೋಚನೆ ಮಾಡಿ, ಇದರ ಬಗ್ಗೆ ಚರ್ಚೆ ಮಾಡಿ. ಆಯ್ತು, ನಿಮ್ಮ ಮಾತಿಗೆ ನಾವು ದಾರಿಗೆ ಬರ್ತೀರಿ, ನೀವ್ ಹೇಳ್ತಾ ಇದ್ದೀರಲ್ಲ ಹಂಗೆ ಬರ್ತೀರಿ. ಬಡ್ಜೆಟ್ ಪುಸ್ತಕ ಅಂದ್ರೆ ಏನು? ಬಡ್ಜೆಟ್ ಪುಸ್ತಕ ಅಂದ್ರೆ ರಾಜ್ಯ ಸರ್ಕಾರದ ಮಾತ್ರ ಬರಬೇಕು. ಅದರಲ್ಲಿ ಎಲ್ಲಾ ನಿಗಮಗಳದೆಲ್ಲ ಇವರು ತರಕಾಗದೇ ಇಲ್ಲ. ಬಡ್ಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಏನು ಪ್ರಾವಿಷನ್ಗಳನ್ನ ಮಾಡ್ತೈತೆ, ಅಲೋಕೇಶನ್, ಫೈನಾನ್ಸ್ ಅಲೋಕೇಶನ್ಸ್ ಮಾಡ್ತೈತೆ, ಅದನ್ನ ಹೇಳ್ಬೇಕಾಗಿತ್ತು. ಇಲ್ಲಿ ಕ್ಲಿಯರ್ ಆಗಿ ಮೆಟ್ರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಸೈನ್ ಹಾಕಿ ಕೊಟ್ಟಿದ್ದಾರೆ ನನಗೆ 50-50